ಹಲೋ, ನಮಸ್ತೆ ಫ್ರೆಂಡ್ಸ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡಿ, ನಮ್ಮ ಸಿಟಿಲಿರೋದ್ರಿಂದ ನಾವು ಡೈಲಿ ಕೊಟ್ಟಿಗೆನ 6 ಸರಿ ಕ್ಲೀನ್ ಮಾಡ್ತೀವಿ. ನಾನು ಬೆಳಿಗ್ಗೆ ಕ್ಲೀನ್ ಮಾಡೋದನ್ನು ಅಪ್ಲೋಡ್ ಮಾಡಿದ್ದೀನಿ. ಇದು ನೈಟ್ ಕ್ಲೀನ್ ಮಾಡುವಂಥದ್ದು 9:30ಗೆ. ಇದು 9 ಗಂಟೆಗೆ ನಮಗೆ ಡೈರಿ ಲಾಸ್ಟು. ಹಂಗಾಗಿ 9 ಗಂಟೆ ಅಷ್ಟರೊಳಗಡೆ ನಾವು ಬೂಸ ಮಡಗಿ ಹಾಲು ಕರ್ಕೊಂಡು ನನ್ನ ಮಗ ಹೊಟ್ಟೋಗ್ತಾನೆ. ನಮ್ಮ ಅಮ್ಮ ಮಗ ಇಬ್ಬರೇ ಇರೋದ್ರಿಂದ ಅವನು ಹಾಲು ತಗೊಂಡು ಹೊಟ್ಟೋಗ್ತಾನೆ. ಆಮೇಲೆ ನಾನು ಎಲ್ಲ ಏನೈತೆ ಎಲ್ಲ ಕ್ಲೀನ್ ಮಾಡಿ ನಮ್ಮದು ಕೆಲಸ ಮುಗಿಯೋದು. ಈಗ 9:30ಗೆ 9 ಅವನು ಹೋದರೆ 9:30ಗೆ ನಾನು ಎಲ್ಲ ಕ್ಲೀನ್ ಮಾಡ್ತಾ ಇರೋದು. ಇದು ಎಲ್ಲ ನೋಡಿ, ಹಾಲು ಕ್ಯಾನ್ ಆಗಿರ್ಬೋದು, ಬಕೆಟ್ಗಳಾಗಿರ್ಬೋದು, ಅಥವಾ ಮಿಷಿನು ಎಲ್ಲನೂ ನಾವು ತೊಳೆದು ಎಲ್ಲ ಎಲ್ಲಿಡ್ಬೇಕಲ್ಲಿ ನೀಟಾಗಿ ಜೋಡಿಸಿ. ಯಾಕೆಂದರೆ ಈ ಥರ ನಾವು 6 ಸತಿ ಕ್ಲೀನ್ ಮಾಡೋದ್ರಿಂದ ಹಸುಗಳ ಆರೋಗ್ಯ ಚೆನ್ನಾಗಿರುತ್ತೆ. ಮತ್ತು ಅದು ನಾವು ಮಾಡಲೇಬೇಕು. ಮಳೆ ಇರಲಿ, ಬೇಸಿಗೆ ಇರಲಿ, ಚಳಿ ಇರಲಿ, ನಾವು ಮಾಡಲೇಬೇಕು. ಯಾಕೆಂದರೆ ಅದು ಹಂಗೆ ಗಲೀಜಲ್ಲಿ ಇರೋದಕ್ಕಾಗಲ್ಲ. ಒಂದು ಗಂಟೆ ಬಿಟ್ಟು ಅಂದರೆ ಹಸು ತುಂಬ ಗಲೀಜು ಮಾಡಿಬಿಡ್ತವೆ. ಮನೆಯಲ್ಲಿ ಇರೋದ್ರಿಂದ ಮನೆಯಲ್ಲಂತೂ ಕ್ಲೀನ್ ಮಾಡಲೇಬೇಕು. ಈ ಫಾರ್ಮಲ್ಲಿ ಅಥವಾ ತೋಟದಲ್ಲಿದ್ದರೆ ಇಷ್ಟೊಂದು ತೊಳೆಯೋ ಅವಶ್ಯಕತೆ ಇರಲ್ಲ. ನಮಗೆ ಮನೇಲಿರೋದ್ರಿಂದ, ಅಕ್ಕಪಕ್ಕ ಮನೆ ಆಗಿರೋದ್ರಿಂದ, ಸಿಟಿಲಿರೋದ್ರಿಂದ ನಾವು ತೊಳಿಲೇಬೇಕು, ಮಾಡಲೇಬೇಕು, ಕ್ಲೀನಾಗಿ ಇಡಲೇಬೇಕು. ಹಂಗಾಗಿ ನೋಡಿ, 9:30 ನಾವೆಲ್ಲ ತೊಳಿತಾ ಇದ್ದೀನಿ ನಾನು. ಬಕೆಟ್ಗಳೆಲ್ಲನೂ ಎಲ್ಲ ತೊಳೆದು ಎಲ್ಲ ಎತ್ತಿಟ್ಟು ಇದು ತೊಪ್ಪೆ ಬಕೆಟೆಲ್ಲ ಹೊರಗಡೆ ಇಟ್ಟು, ಮತ್ತು ಹುಲ್ಲು, ಹಳೆ ಹುಲ್ಲು ಏನಿದೆ ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ನಾವು ಹುಲ್ಲು ಹಾಕೋದು. ನಾವು ಹಳೇದೇನಿದೆ ಮಧ್ಯಾಹ್ನ ಹಾಕಿರೋದು ಎಲ್ಲ ತೆಗೆದುಬಿಡ್ತೀನಿ. ತೆಗೆದುಬಿಟ್ಟು ಆಮೇಲೆ ನಾನು ನೈಟು ಬೇರೆ ಹೊಸ ಹುಲ್ಲು ಹಾಕುವಾಗ ತೆಗೆದುಬಿಟ್ಟೆ ಹಾಕೋದು. ನೋಡಿ, ಇದು ಮುಂದೆಯಿಂದ ಒಳಗಡೆ ಕೊಟ್ಟಿಗೆ ತನಕನೂ ನಾವು ತೊಳ್ಕೊಂಡು ಹೋಗ್ತೀನಿ. ಮುಂದೆ ಮತ್ತು ಪ್ಯಾಸೇಜು ಮಧ್ಯ ಮತ್ತು ಕೊಟ್ಟಿಗೆ ಎಲ್ಲನೂ ಕ್ಲೀನಾಗಿ ತೊಳ್ಕೊಂಡು ಹೋಗ್ತೀವಿ. ಹಸು ಕರು ಎಲ್ಲ ಇರೋದ್ರಿಂದ ಫುಲ್ ಗಲೀಜಾಗಿರುತ್ತೆ. ಅದ್ರ ಮೇಲೆ ಮಲಗಿಸಿದ್ರೆ ಎದೆ ಬಾವು ಆಗೋ ಚಾನ್ಸಸ್ ಇರುತ್ತೆ. ಮತ್ತು ಕರುವಾಗಲಿ ಹಸುಗಳಾಗಲಿ ಹೆಲ್ತ್ ಇಶ್ಯೂಸ್ ಜಾಸ್ತಿ ಆಗುತ್ತೆ. ಹಂಗಾಗಿ ನಾವು ಕ್ಲೀನ್ ಮಾಡಿದಷ್ಟು ಅವು ಆರೋಗ್ಯವಾಗಿದ್ದರೆ ನಮಗೇ ಅದು ಪ್ರಾಫಿಟ್ಟು. ಅವು ಆರೋಗ್ಯವಾಗಿರೋಂಗೆ ನಾವು ನೋಡ್ಕೊಬೇಕು. ಹಸು ಸಾಕಿದ್ಮೇಲೆ ಅಷ್ಟು ಕ್ಲೀನಾಗಿ ನೋಡಿಕೊಂಡ್ರೆ ಅವು ಚೆನ್ನಾಗಿರ್ತವೆ, ಹೆಲ್ತಿಗಿರ್ತವೆ. ನಮಗೆ ಖರ್ಚು ಜಾಸ್ತಿ ಡಾಕ್ಟ್ರದ್ದು ಬರೋದಿಲ್ಲ. ನಮಗೆ ಆ ಮಂತು ನಮಗೆ ಪ್ರಾಫಿಟ್ ಆಗುತ್ತೆ. ಹಂಗಾಗಿ ನಾವು ತೊಳಿತೀವಿ. ಎಷ್ಟೇ ಕಷ್ಟ ಆದ್ರೂ ನಾವು ತೊಳೆದೇ ನಾವು ಇದು ಮಾಡೋದು. ಹಂಗೆ ಅಂತೂ ಇದು ಮಾಡಲ್ಲ. ಅದ್ರ ಮೇಲೇ ನಾವು ಹುಲ್ಲು ಹಾಕಲ್ಲ. ಕೊಟ್ಟಿಗೆನಲ್ಲಿ ಡೈಲಿ ನಮಗೆ ಇದೆ 24/7 ಇರುತ್ತೆ. ನಮಗೆ ಮನೇಲಿ ಹಸು ಸಾಕಿರೋದ್ರಿಂದ 1 ಅವರ್ ಬಿಟ್ರೇನು ಅಷ್ಟು ಗಲೀಜು ಮಾಡಿಬಿಡ್ತವೆ. ನೋಡಿ, ಕೊಟ್ಟಿಗೆ ಎಲ್ಲ ತೊಳಿತಾ ಇದ್ದೀನಿ. ನೀರೂ ಅಷ್ಟೇ, ಬೋರ್ ಇರೋದ್ರಿಂದ ನಮಗೆ ನೀರ್ದು ಏನು ಪ್ರಾಬ್ಲಮ್ ಇಲ್ಲ. ಹಂಗಾಗಿ ನೀಟಾಗಿ ತೊಳ್ಕೊತೀವಿ. ಬೋರ್ ನೀರಲ್ಲಿ ಎಲ್ಲ ಕ್ಲೀನ್ ಮಾಡಾಗಿದ್ಮೇಲೆ ಹಳೆ ಹುಲ್ಲೆಲ್ಲ ತೆಗ್ದು ಕೊಟ್ಟಿಗೆ ತೊಪ್ಪೆ ಎತ್ತಿ, ತೊಪ್ಪೆ ಬಕೆಟೆಲ್ಲ ಹೊರಗಡೆ ಇಟ್ಟು ಆಮೇಲೆ ನಾವು ಹುಲ್ಲೆಲ್ಲ ಹಾಕೋದು. ಹಂಗೆ ಕ್ಲೀನ್ ಮಾಡಾಗಿದ್ಮೇಲೆ ಹಾಕೋದು. ಹಸಿ ಹುಲ್ಲು ಬೇಸಿಗೆಗೆ ತುಂಬ ಒಳ್ಳೆಯದು. ನಾವು ಒಣ ಹುಲ್ಲು ಹಾಕಲ್ಲ, ನಾವು ಹಸಿ ಹುಲ್ಲೇ ಹಾಕೋದು. ಹಸಿ ಹುಲ್ಲಲ್ಲಿ ನೀರಿನಂಶ ಇರೋದ್ರಿಂದ ಅವಕ್ಕೆ ಬಾಡಿಗೆ ತಂಪಾಗುತ್ತೆ ಮತ್ತು ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ. ನಮ್ಮ ಹಸುಗಳು ಹಸಿ ಹುಲ್ಲೇ ತುಂಬ ಇಷ್ಟಪಟ್ಟು ಚೆನ್ನಾಗಿ ತಿಂತವೆ. ಒಂಚೂರು ವೇಸ್ಟ್ ಮಾಡಲ್ಲ. ಅದೇ ಇದು ಬರುತ್ತೆ ಜೋಳದ ಕಡ್ಡಿ, ಅದನ್ನು ಮಿಷಿನಿಗೆ ಕೊಟ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಡತ್ತೆ. ಅದನ್ನು ತೊಗೊಬಂದು ನಾವು ಜೋಳದ ಕಡ್ಡಿ ಹಾಕಿದ್ರೆ ಅದು ಅಷ್ಟು ಇಷ್ಟಪಟ್ಟು ತಿನ್ನಲ್ಲ ನಮ್ಮ ಹಸುಗಳು. ಯಾಕೆಂದರೆ ಅವಾಗಿಂದನೂ ಅಭ್ಯಾಸ ಮಾಡ್ಕೊಂಬಿಟ್ಟವೆ. ಅರ್ಧ ತಿಂತವೆ, ಅರ್ಧ ಅಲ್ಲೇ ಚರಂಡಿಲೇ ಬಿಟ್ಟಿರ್ತವೆ. ಹಂಗಾಗಿ ನಾವು ಡೈಲಿ ಹಸಿ ಹುಲ್ಲೇ ತೊಗೊಂಡು ಬರೋದು. ಹಸಿ ಹುಲ್ಲೇ ಹಾಕೋದು, ಒಣ ಹುಲ್ಲನ್ನು ಹಾಕಲ್ಲ. ನೋಡಿ, ಡೈಲಿ ನಮ್ಗೆ ಇಷ್ಟು ಹಸಿ ಹುಲ್ಲು ತೊಗೊಬರ್ತಾನೆ ನನ್ನ ಮಗ ಬೈಕಲ್ಲಿ. ಇಷ್ಟು ದೊಡ್ಡ ಹೊರೆನ ಬರೀ ಬೈಕಲ್ಲೇ ತೊಗೊಂಡು ಬರ್ತಾನೆ. ನೋಡಿ, ನನ್ನ ಕೈಯಲ್ಲಿ ಎಷ್ಟು ಹಿಡಿಯೋಕ್ಕಾಗುತ್ತೋ ಅಷ್ಟನ್ನು ನಾನು ಒಂದೊಂದು ಹಸುಗೆ ಹಾಕ್ತೀನಿ. 20 ಹಸುಗೂ ಹಾಕ್ತೀವಿ ನಾವು. ಒಳಗಡೆ ಪ್ಯಾಸೇಜಲ್ಲಿ, ಹೊರಗಡೆ ಎಲ್ಲದಕ್ಕೂ ಹಾಕ್ತೀವಿ ಹಸಿ ಹುಲ್ಲನ್ನ. ಹಸಿ ಹುಲ್ಲು ಹಾಕೋದ್ರಿಂದ ಅವು ತುಂಬ ಇಷ್ಟಪಟ್ಟು ಖುಷಿಯಿಂದ ತಿಂತವೆ. ಮತ್ತು ನೋಡಿ, ನಮ್ಮ ಹಸುಗಳು ಯಾವುದು ಎಲ್ಲ ತಂದಾಗ ಹೆಂಗೋ ಬಡಕಲಾಗಿರ್ತವೆ. ನಮ್ಮ ಮನೆಗೆ ಬಂದಮೇಲೆ ನೋಡಿ ಎಲ್ಲ ಹಸುಗಳು ಚೆನ್ನಾಗಿದ್ದಾವೆ. ಹಿಂಗೆ ಚೆನ್ನಾಗಿ ಆಗ್ತವೆ. 2 ಟೈಮು ಬೂಸ ಕೊಡ್ತೀವಿ, 3 ಟೈಮ್ ಹುಲ್ಲು ಹಾಕ್ತೀವಿ ನಾವು. ಮತ್ತು ಮೇಯಕ್ಕೆ ಬಿಡ್ತೀವಿ 9 ಗಂಟೆಗೆ. ಕೆಲವು ಹಸುಗಳನ್ನ, ಕೆಲವು ಊರಿಗೆ ಬಂದಿರುವಂಥದ್ದು ಮತ್ತು ಕರಗಳು, ಹುಷಾರಿಲ್ದಿರೋಂಥ ಹಸುಗಳು ಮಾತ್ರ ನಮ್ಮ ಕೊಟ್ಟಿಗೆಯಲ್ಲಿ ಒಳಗಡೆ ಇರ್ತವೆ. ಅವೇ ಅಷ್ಟು ಗಲೀಜು ಮಾಡ್ತೇವೆ. ನಾವು 1 ಅವರ್ 2 ಅವರ್ ಬಿಟ್ಟು ಒಂದೊಂದು ಸತಿ ತೊಳಿತಾ ಇರ್ತೀವಿ. ಸಂಜೆ ನಮ್ಮ ಮಗ ತೊಳಿತಾನೆ. ಹಂಗೆ ಇಬ್ಬರಲ್ಲಿ ಯಾರಾದರೂ ಒಬ್ಬರು ತೊಳೆದು ಕೆಲಸ ಮಾಡ್ತಾನೆ ಇರ್ತೀವಿ. ಇಬ್ಬರೂ 24/8 ಇರುತ್ತೆ ನಮಗೆ ಕೆಲಸ. ನಾವು ಲೇಬರ್ನ ಇಟ್ಕೊಂಡಿಲ್ಲ. ಲೇಬರ್ ಇಟ್ಕೊಂಡ್ರೆ ನಮಗೆ ಈ ಸಿಟಿನಲ್ಲಿ ಸಿಗೋದೂ ಇಲ್ಲ. ಸಿಕ್ಕಿದ್ರೇನು ಸ್ಯಾಲ್ರಿ ಎಲ್ಲ ಜಾಸ್ತಿ ಕೇಳ್ತಾರೆ. ಹಂಗಾಗಿ ನಾವು ಎಷ್ಟೇ ಕಷ್ಟ ನಾವು ಇಬ್ಬರೇ ಮಾಡ್ತಾಯಿದ್ದೀವಿ. 20 ಹಸುದ್ದು ನಾವು ಡೈಲಿ 160 ಲೀಟ್ರ್ ಹಾಲು ಹಾಕ್ತೀವಿ. ಬೆಳಗ್ಗೆ 80 ಲೀಟ್ರು, ಸಂಜೆ 80 ಲೀಟ್ರ್ ಹಾಕ್ತೀವಿ ಹಾಲು. ಮಿಷಿನಲ್ಲಿ ಕರ್ಕೋತೀವಿ. ಮಿಷಿನ್ ಇದೆ, ಮಿಷಿನ್ ಯೂಸ್ ಮಾಡ್ಕೊತೀವಿ. ಒಳಗಡೆ ಎಲ್ಲ, ಹೊರಗಡೆ ಎಲ್ಲ ಮಿಷಿನ್ ತೊಗೊಂಡೋಗಲ್ವಲ್ಲ, ಹಂಗಾಗಿ ಕೈಯಲ್ಲಿ ಕರಿತೀವಿ ಹೊರಗಡೆ ಇರೋದನ್ನೆಲ್ಲನೂ. ಫ್ರೆಂಡ್ಸ್, ನಾವು ಇಷ್ಟು ಕೆಲಸ ಇರುತ್ತೆ ಫಾರ್ಮಿಂಗಲ್ಲಿ. ಒಟ್ಟಿನಲ್ಲಿ ಖುಷಿಯಿಂದ ಮಾಡ್ತಾಯಿದ್ದೀವಿ. ಎಷ್ಟೇ ಕಷ್ಟ ಇದ್ರೂ, ಏನೇ ಲಾಸ್ ಆದ್ರೂ, ಏನೇ ಪ್ರಾಫಿಟ್ ಆದ್ರೂ ಇಷ್ಟಪಟ್ಟು ಅದೇ ಮಾಡೋದು ಅಂತ ನಮ್ಮ ಮಗ ಇಷ್ಟಪಟ್ಟಿದ್ದಾನೆ ಅಂತೇಳಿ ನಾನು ಅವನಿಗೆ ಎಂಕರೇಜ್ ಮಾಡ್ತಾಯಿದ್ದೀನಿ. ನಾನು ಕಂಪ್ಯೂಟರ್ ಆಪ್ರೇಟರ್ ಕೆಲಸ ಮಾಡ್ತಾಯಿದ್ದೆ.
ಇವಾಗ ಈ ಹಸು ನಮಗೆ ಕೆಲಸದವ್ರು ಬೇಕಾಗಿರೋದ್ರಿಂದ ನಾನು ಅವನಿಗೆ ಹೆಲ್ಪ್ ಮಾಡ್ತಾಯಿದ್ದೀನಿ. ಹಸು ಕೆಲಸನೇ ನಾನು ಹೆಲ್ಪ್ ಮಾಡಿಕೊಂಡು ಅವನಿಗೆ ಇದು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ ಈ ಥರ ಇದೆ ಕೊಟ್ಟಿಗೆನಲ್ಲಿ ಕತ್ತಲೆ ಇದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕೆಂದರೆ ನೈಟ್ ಆಗಿರೋದ್ರಿಂದ ಹಿಂದೆ ಕೊಟ್ಟಿಗೆ ಇರೋದ್ರಿಂದ ಅದು ಲೈಟ್ ಬೆಳಕು ಅಷ್ಟು ಕಾಣಿಸಲ್ಲ, ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಂತಹ ಇನ್ನಷ್ಟು ಫಾರ್ಮಿಂಗ್ ವೀಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾವುದೇ ಮಾಹಿತಿಗಾಗಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ನಮ್ಗೆ ಎಷ್ಟು ಗೊತ್ತು, ನಾವು ಹೆಂಗೆ ಸಾಕ್ತಾಯಿದ್ವಿ, 13-14 ವರ್ಷದ ಎಕ್ಸ್ಪೀರಿಯೆನ್ಸಲ್ಲಿ ನಾವು ಹೆಂಗೆ ಸಾಕ್ತಾಯಿದ್ವಿ ಅದನ್ನು ನಾನು ಶೇರ್ ಮಾಡ್ತೀನಿ. ನೋಡಿ ಮನೆ ಮುಂದೆ ತಗೊಂಡು ಬಂದು ಒಳಗಡೆಯಿಂದ ಮನೆ ಮುಂದೆಗೆ ಎಲ್ಲೆಲ್ಲಿದೆ ಹಸುಗಳು ಅಲ್ಲಿಗೆಲ್ಲನೂ ಹಿಂಗೆ ಎತ್ಕೊಂಡೋಗಿ ಹಾಕಬೇಕು ಫ್ರೆಂಡ್ಸ್. ವಾಕ್ ಮಾಡೋದು ಬೇಡ. ಹೆಲ್ತ್ ಇಶ್ಯೂಸ್ ನಮಗೂ ಬರೋದಿಲ್ಲ, ಹಸುಗಳಿಗೆಲ್ಲ ನಮಗೂ ಬರೋದಿಲ್ಲ. ಹಸುಗಳ ಜೊತೆಗೆ ಇಷ್ಟು ವಾಕ್ ಮಾಡ್ತಾಯಿರ್ತೀವಿ, ಇಷ್ಟು ಕೆಲಸ ಮಾಡ್ತಾಯಿರ್ತೀವಿ, ಹಂಗಾಗಿ ನಮಗೂ ಹೆಲ್ತ್ ಇಶ್ಯೂಸ್ ಜಾಸ್ತಿ ಬರೋದಿಲ್ಲ, ಹೆಲ್ತ್ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್ 9:30 ಇವಾಗ ನಾವೆಲ್ಲ ಕ್ಲೀನ್ ಮಾಡಿ ಎಲ್ಲ ಲೈಟ್ ಆಫ್ ಮಾಡಿ ಹೋಗೋ ತನಕ 10-10:30 ಆಗಿಬಿಡುತ್ತೆ. ಡೈಲಿ ಇದೇ ಥರ ಕೆಲಸ ಇರುತ್ತೆ. ನಾವು ಯಾವುದೇ ಲೇಬರ್ ಇಟ್ಕೊಂಡಿಲ್ಲ, ನಾವಿಬ್ಬರೇ ಮಾಡ್ತಾಯಿದ್ದೀವಿ. ಲೇಬರ್ ಇಟ್ಕೊಂಡ್ರೆ ನಮಗೆ ಸಿಗೋದು ಇಲ್ಲ, ಇಲ್ಲಿ ನಮ್ಮ ಸಿಟಿನಲ್ಲಿ ಲೇಬರ್ಗಳು ಸಿಗೋದು ಇಲ್ಲ. ಹಂಗಾಗಿ ಇಷ್ಟು ಚೆನ್ನಾಗಿ ಹಸುಗಳನ್ನ, ಬಡಕಲಾಗಿರೋ ಹಸುಗಳನ್ನ ತೊಗೊಂಡು ಬಂದು, ಕಮ್ಮಿ ರೇಟ್ದ ಹಸುಗಳು ತೊಗೊಂಡು ಬಂದು ನಾವು ಅವನು ಈ ಥರ ಎಲ್ಲ ಫುಲ್ಲು ಅದನ್ನು ರೆಡಿ ಮಾಡಿ, ಕಮ್ಮಿ ದುಡ್ಡನ್ನ ತೊಗೊಬಂದು ಅದನ್ನು ರೆಡಿ ಮಾಡಿ ಈ ಥರ ಚೆನ್ನಾಗಿ ಸಾಕ್ತಾನೆ. ಆಮೇಲೆ ಅದೆಲ್ಲ ಹಾಲೆಲ್ಲ ಇನ್ಕ್ರೀಸ್ ಆಗುತ್ತೆ. ಬಡಕಲಾಗಿರೋ ಹಸುಗಳು ತೊಗೊಬರ್ತಾನೆ, ಕಮ್ಮಿ ದುಡ್ಡು ಹಸುಗಳು ತೊಗೊಂಡು ಬಂದು ಈ ಥರ ಅವನು 1ರಿಂದ 20-25 ಹಸು ಇದ್ದಾವೆ ಈಗ ನಮ್ಮ ಮನೆಯಲ್ಲಿ. ಕರುಗಳೆಲ್ಲ ಸೇರಿ ಒಂದು 23-25 ಹಸುಗಳಿದ್ದಾವೆ, ಕರುಗಳು ಇದ್ದಾವೆ. ಇನ್ನೂ ಜಾಸ್ತಿ ಇತ್ತು ಫ್ರೆಂಡ್ಸ್, ನಾವು ಎಲ್ಲ ಕಮ್ಮಿ ಮಾಡ್ಕೊಂಡಿದ್ವಿ. ಏಕೆಂದರೆ ಅಕ್ಕಪಕ್ಕ ಕಟ್ಟಕ್ಕೆ ಜಾಗ ಇರಲಿಲ್ಲ. ಜಾಗ ಇಲ್ಲದಿರೋ ಕಾರಣ ರೋಡಲ್ಲೆಲ್ಲ ಜಾಸ್ತಿ ಕಟ್ಟಕ್ಕೆ ಆಗೋದಿಲ್ಲ, ಹಂಗಾಗಿ ನಾವೆಲ್ಲ ಕಮ್ಮಿ ಮಾಡ್ಕೊಂಡಿದ್ದೀವಿ. ಇವಾಗ ಇನ್ನೂ ಜಾಸ್ತಿ ಹಾಲು ಕೊಡ್ತಾ ಹಸುಗಳೆಲ್ಲ ಇದ್ದು ಎಲ್ಲ ಇವಾಗ ಕಮ್ಮಿ ಮಾಡ್ಕೊಂಡಿದ್ದೀವಿ ಫ್ರೆಂಡ್ಸ್. ನಾವು ಇವಾಗ ಇದೇ ಥರ ಮಾಹಿತಿಗಾಗಿ ನನ್ನ ಚಾನಲ್ನ ಎಂಕರೇಜ್ ಮಾಡಿ ಫ್ರೆಂಡ್ಸ್. ನನ್ನ ವೀಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು.